ಓಕೆ, ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ಸ್ಟಡಿ ಮಾಡ್ತಾ ಇದ್ದೀರಾ? ಇವಾಗ ಈ ಕ್ವಶನ್ ನೋಡೋಣ ಏನು ಕೊಟ್ಟಿದ್ದಾರೆ ಅಂತ. ಲೆಸನ್ ನೇಮ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ ಟೂ ವೇರಿಯೇಬಲ್. We have to form the pair of linear equations and find their solution using substitution method. Exercise ಯಾವುದು exercise ಬರ್ಕೊಂಡೇ ಇಲ್ಲ ನಾನು. Exercise 3.2. This is a question from exercise 3.2. Exercise 3.2 ನಲ್ಲಿ ಆಲ್ರೆಡಿ ಕೆಲವೊಂದಿಷ್ಟು ಸಮ್ಸ್ ಮಾಡಿ ಆಗಿದೆ. ಸೊ ಇವತ್ತು ಮಾಡೋಣ ಏನಿದೆ. The difference between the two numbers is 26 and one number is 3 times the other number. Find them ಅಂತ ಇದೆ. ಎರಡು ನಂಬರ್ ಕೊಟ್ಟಿದ್ದಾರೆ, ಡಿಫ್ರೆನ್ಸ್ ಕೊಟ್ಟಿದ್ದಾರೆ. ಸೊ ಅದನ್ನ ನಾನೀಗ ಎರಡು ನಂಬರ್ಸ್ ಕೊಟ್ಟಿರೋದ್ರಿಂದ ನಾನು ಅದನ್ನ ಎಕ್ಸ್ ಅಂಡ್ ವೈ ಅಂತ ತಗೋತಾ ಇದ್ದೀನಿ. ಕನ್ಸಿಡರ್ ಹಿಯರ್ ಲೆಟ್ ಎಕ್ಸ್ ಅಂಡ್ ವೈ ಆರ್ ಟೂ ನಂಬರ್. ಅಂದ್ರೆ ಟೂ ನಂಬರ್. ದೀಸ್ ಟು ಆರ್ ದ ಟೂ ನಂಬರ್ಸ್. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ? ಡಿಫ್ರೆನ್ಸ್ ಎಷ್ಟು ಕೊಟ್ಟಿದ್ದಾರೆ? 26 ಕೊಟ್ಟಿದ್ದಾರೆ. ಓಕೆನಾ? ಸೊ ಅದನ್ನ ಹೇಗೆ ಬರ್ಕೊಳ್ಳೋಣ? x minus y is equal to 26. So this is our first one equation. Already ನಮಗೆ ಒಂದು ಈಕ್ವೇಷನ್ ಬಂದ್ಬಿಡ್ತು. ಡಿಫರೆನ್ಸ್ ಆಫ್ ದ ಟೂ ನಂಬರ್ ಅಂತಂದ್ರೆ ನೀವು ಮೈನಸ್ ಮಾಡ್ಕೊತಾ ಇದ್ದೀರಿ. ನೀವು ಇಲ್ಲಿ y minus x ಅಂತ ಹಾಕೊಳ್ಳಿ ಅಥವಾ x minus y ಹೇಗಾದ್ರೂ ಬರ್ಕೊಳ್ಳಿ. So ಇಲ್ಲಿ x minus y is equal to 26. So this is one linear equation in two variable. Difference is 26. ಈಗ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಒನ್ ನಂಬರ್ ಈಸ್ 3 ಟೈಮ್ಸ್ ಆಫ್ ದಿ ಅದರ್ ನಂಬರ್. ಇನ್ನೊಂದು ಕಂಡೀಷನ್, ಒನ್ ನಂಬರ್ ಈಸ್ 3 ಟೈಮ್ಸ್. ಹೌದಲ್ಲ? 3 ಟೈಮ್ಸ್ ಅಲ್ವಾ ಕೊಟ್ಟಿರೋದು? ಕರೆಕ್ಟ್? 3 ಟೈಮ್ಸ್ ಆಫ್. ಎಸ್, ಕರೆಕ್ಟ್. 3 ಟೈಮ್ಸ್ ಆಫ್ ಅನದರ್ ನಂಬರ್ ಆರ್ ಅದರ್ ನಂಬರ್. ಸೊ ಇಲ್ಲಿ ಒಂದು ನೋಟಿಸ್ ಮಾಡಿ, ಇವಾಗ ನಾನು ಇಲ್ಲಿ ಎಕ್ಸ್ ಮೈನಸ್ ವೈ ತಗೊಂಡ್ರೆ ಎಕ್ಸ್ ಗ್ರೇಟರ್ ಆಯಿತು. ಎಕ್ಸ್ ಇಸ್ ಗ್ರೇಟರ್ ದೆನ್ ದ ವೈ. ಆದ್ದರಿಂದ ಒನ್ ನಂಬರ್ ಈಸ್ 3 ಟೈಮ್ಸ್ ಆಫ್ ಅದರ್ ನಂಬರ್ ಅಂತ ತಗೊಂಡ್ರೆ ಒನ್ ನಂಬರ್ ಈಸ್ 3 ಟೈಮ್ಸ್ ಆಫ್ ಅದರ್ ನಂಬರ್ ಅಂದ್ರೆ ಈಗ ಎಕ್ಸ್ ಏನಾಯಿತು? ಎಕ್ಸ್ ಇಸ್ ಈಕ್ವಲ್ ಟು 3 ಟೈಮ್ಸ್ ಆಫ್ ವೈ ಆಯಿತು. ಯಾಕಂದ್ರೆ ಇಲ್ಲಿ ಎಕ್ಸ್ ಗ್ರೇಟರ್ ತಗೊಂಡ್ಬಿಟ್ಟಿದ್ದೀವಿ ಅಲ್ವಾ? ಸೊ ಎಕ್ಸ್ ಮೈನಸ್ ವೈ ಅಂತಂದ್ರೆ ಎಕ್ಸ್ ಇಸ್ ಗ್ರೇಟರ್ ದೆನ್ ವೈ. ಸೊ ಅದರಿಂದ ಏನಾಗ್ತಿದೆ? ಎಕ್ಸ್ ಇಸ್ ಈಕ್ವಲ್ ಟು 3y ಆಯಿತು. ದಿಸ್ ಈಸ್ ಅವರ್ ಸೆಕೆಂಡ್ ಇಕ್ವೇಶನ್. ಓಕೆನಾ? ಈಗ ಏನು ಮಾಡ್ತೀನಿ? ಐ ಆಮ್ ಸಬ್ಸ್ಟಿಟ್ಯೂಟಿಂಗ್ ಎಕ್ಸ್ ವ್ಯಾಲ್ಯೂ ಆಸ್ 3y ಇನ್ ಫಸ್ಟ್ ಇಕ್ವೇಶನ್. ಸಬ್ಸ್ಟಿಟ್ಯೂಟ್ x as 3y in equation number first equation ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡೋಣ. ಸೊ ಈಗ equation ಬರ್ಕೊಳ್ಳೋಣ. x minus y is equal to 26. x as 3y minus y is equal to 26. 3y minus y is 2y ಆಯಿತು. 2y is equal to 26. ಸೊ ಏನೈತೆ ಈಗ? y is equal to 26 divided by 6. Okay, continue. ಇದೆಲ್ಲ ಬೇಡ ಇವಾಗ ಅಲ್ವಾ? ನೋಟ್ ಮಾಡ್ಕೊಳ್ಳಿ ಈ ಕ್ಯಾಲ್ಕುಲೇಷನ್ ಅನ್ನ. ಸೊ ಈಗ ನೆಕ್ಸ್ಟ್ ಕಂಟಿನ್ಯೂ. ಸೊ y is equal to 26 divided by 2 ಅಂದರೆ 13 ಬಂತು. 2 1s are 2 13s are. y is equal to 13 ಬಂತು. ಒಂದು ವ್ಯಾಲ್ಯೂ ಬಂತು ಇವಾಗ. ಈಗ ನೆಕ್ಸ್ಟ್ x ವ್ಯಾಲ್ಯೂ ಪಡ್ಕೊಳ್ಳೋಣ. ಸೊ ಏನು ಮಾಡ್ತೀನಿ ಇವಾಗ? ಸಬ್ಸ್ಟಿಟ್ಯೂಟ್ y as 13 in equation number 2 ಅಥವಾ 1 ಯಾವುದಾದ್ರೂ ಒಂದು ಹಾಕೊಳ್ಳಿ. ನಾನು equation number 2 ದಲ್ಲಿ ಹಾಕೋತಾ ಇದ್ದೀನಿ. ಓಕೆ, then x is equal to 3y. ಓಕೆನಾ? ನೆಕ್ಸ್ಟ್ if x is equal to 3y then x is equal to 3 times of 13. like ಈಗ x is equal to 13 3s are 39. so the two numbers are, so ಇದರ ಆನ್ಸರ್ ಬಂತು ಇವಾಗ. therefore the two numbers are ಯಾವ್ಯಾವುದು? 39 and 13. This is the required answer. ಈಗ ಚೆಕ್ ಮಾಡ್ಕೊಳ್ಳೋಣ. 13 ಅಂದ್ರೆ ಡಿಫರೆನ್ಸ್ ಆಫ್ ಟೂ ನಂಬರ್ ನಮಗೆ 26 ಬರಬೇಕಲ್ವಾ? 39 minus 13 is how much? 26. ಕರೆಕ್ಟ್. ನೆಕ್ಸ್ಟ್ one number is 3 times of another number. so 39 is 3 times of 13. 13 3s are 39. ಸೊ ದಿಸ್ ವೇ. ಸೊ ಈ ಥರ ಮಾಡ್ತೀವ. ಹಾಗೆ ನೆಕ್ಸ್ಟ್ ಪ್ರಾಬ್ಲಮ್ಸ್ ನಾವು ಕಂಟಿನ್ಯೂ ಮಾಡೋಣ ಇವಾಗ. ಸೊ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಇರಿ. ಓಕೆನಾ? ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ ಪ್ಲೀಸ್ ಆಸ್ಕ್. ಯು ಕ್ಯಾನ್ ಕಮೆಂಟ್ ಇನ್ ಅ ಕಮೆಂಟ್ ಸೆಕ್ಷನ್. ಓಕೆನಾ? ದೆನ್ till then take care. Bye and don't forget to subscribe my channel. Thank you for watching this video.